ನಿರೀಕ್ಷೆಗಳಿಲ್ಲ ನಂಗೆ ಜೀವನದಲ್ಲಿ. ಅದೇ ಬಹಳ ಸರಳವಾಗಿ ಬದುಕಿದವಳು ನಾನು. ನಾನು ಅದೇ ಹೇಳ್ತಾ ಇದ್ದೆ, ಬೇರೆ ಹೆಣ್ಮಕ್ಳ ಥರ ಮೇಕಪ್ ಡ್ರೆಸ್ಸು ಅಂತ ಖರ್ಚು ಮಾಡಿಸೋದಿಲ್ಲ ನಾನು. ಹಾಗಾಗಿ ನನಗೂ ಅಷ್ಟೇ, ಅಂದರೆ ಧಾರ್ಮಿಕ ವ್ಯಕ್ತಿಯಾಗಿರಬೇಕು, ಭಗವಂತನನ್ನು ನಂಬುವಂಥ ಧಾರ್ಮಿಕ ವ್ಯಕ್ತಿಯಾಗಿರಬೇಕು, ಆಧ್ಯಾತ್ಮಿಕ ವ್ಯಕ್ತಿಯಾಗಿರಬೇಕು, ನಾನು ನಂಬುವ ಸಿದ್ಧಾಂತಕ್ಕೆ ಹೆಗಲು ಕೊಡೋನಾಗಿರಬೇಕು. ಇಷ್ಟು ಬಿಟ್ಟು ಬೇರೆ ಏನೂ ಇಲ್ಲ. ಅಮ್ಮಂಗೆ ಒಬ್ಬ ಒಳ್ಳೆ ಮಗನಾಗಿದ್ದರೆ ಸಾಕು. ನಾನು ಬೇರೆ ಏನನ್ನೂ ನಿರೀಕ್ಷೆನೇ ಮಾಡೋದಿಲ್ಲ. ನಿರೀಕ್ಷೆಗಳನ್ನು ಇಟ್ಕೊಂಡು ಬದುಕಿದವಳು ನಾನೆಲ್ಲ. ಭಗವಂತ ನನಗೆ ನನ್ನ ಬದುಕನ್ನು ಹೇಗೆ ನಡೆಸಬೇಕು ಅನ್ನೋದಕ್ಕೆ ಸಾಕಷ್ಟು ಕೊಟ್ಟಿದ್ದಾನೆ. ಇಂಥದ್ದಿಲ್ಲ ಚೈತ್ರನ ಹತ್ರ ಅನ್ನೋದು ನನ್ನ ಬದುಕಿಗೆ ಯಾವತ್ತೂ ಇಲ್ಲ. ಯಾವುದಕ್ಕೋ ಕಡಿಮೆ ಆಗಿದೆ ಚೈತ್ರನ್ಗೆ ಅಂತ ಕೇಳಿದ್ರೆ, ಯಾವತ್ತೂ ಬದುಕಿಗೆ ಯಾವುದೂ ಕಡಿಮೆ ಆಗದೆ ಇರುವಾಗ ಭಗವಂತ ಇಲ್ಲಿ ತನಕ ನಡ್ಸ್ಕೊಂಡು ಬಂದಿದ್ದಾನೆ. ಹೆಸರು, ಸಂಪತ್ತು, ಏನು ಕುಟುಂಬ, ಸ್ನೇಹಿತರ ವರ್ಗ, ಪ್ರೀತಿ, ಅಭಿಮಾನ ಎಲ್ಲವನ್ನು ನನ್ನಂಥವಳಿಗೆ ಬೊಗಸೆ ತುಂಬ ಬಾಚ್ ಕೊಟ್ಟಿದ್ದಾನೆ ಭಗವಂತ. ಹಾಗಾಗಿ ಇದಕ್ಕಿಂತ ಜಾಸ್ತಿ ದುರಾಸೆ ನಂಗೆ ಯಾವತ್ತೂ ಬಂದಿಲ್ಲ. ಇದನ್ನು ಅರ್ಥ ಮಾಡ್ಕೊಂಡು ಹೋಗುವ, ಮತ್ತು ಎಲ್ಲರಿಗೂ ಗೊತ್ತಿರೋವಾಗ ಒಂದು ಸ್ವಲ್ಪ ಕಡಿಮೆ ಮಾತಾಡೋ ಹುಡುಗ ಇದ್ರೆ ಆಯ್ತು ಅಷ್ಟೇ ಅಂತ. ನಾನು ಮಾತಾಡ್ತಾ ಅವರು ಮಾತಾಡ್ತಾ ಇದ್ರು ಕಷ್ಟ ಆಗ್ಬೋದು, ಕೇಳಿಸ್ಕೊಳ್ಳೋ ಅಂತ ಒಳ್ಳೆ ಮನಸ್ಸಿನ ಹುಡುಗ ಆದ್ರೆ ಆಯ್ತು ಅಷ್ಟೇ.